ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಿನ್ನೆ ಯುಗಾದಿ ಹಬ್ಬ ತುಂಬಾ ಶಾಸ್ತ್ರೋಕ್ತವಾಗಿ ಆಚರಿಸಿದ್ದಾಯಿತು. ಎಲ್ಲರೂ ನೀವು ಕೂಡ ತುಂಬಾ ಸಂತೋಷವಾಗಿ ಯುಗಾದಿ ಹಬ್ಬನ ಆಚರಿಸಿದ್ರಿ ಅಂತ ನಂಬ್ತೀನಿ. ಆದರೆ ಅಸಲಿ ಹಬ್ಬ ಇವತ್ತು. ಹೌದು, ಇವತ್ತು ಹೊಸದಡ್ಕು. ನಾನ್ ವೆಜಿಟೇರಿಯನ್ಸ್ಗಂತೂ ಇದೇ ಅಲ್ವಾ ದೊಡ್ಡ ಸಂಭ್ರಮ. ಇವತ್ತು ನಮ್ಮ ಮನೇಲಿ ಏನೇನು ಸ್ಪೆಷಲ್ ಅಡುಗೆ ಇದೆ, ಹೊಸದಡ್ಕಿನ ವಿಶೇಷ ಏನು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಹೊಸದಡ್ಕು ಅಂದರೆ ಹೊಸ ವರ್ಷದ ಮೊದಲನೇ ದಿನಗಳಲ್ಲಿ ಮೈಗೆ ಶಕ್ತಿ ಬರೋ ಥರ ಚೆನ್ನಾಗಿ ಊಟ ಮಾಡೋದು ಅಂತ ಅರ್ಥ. ಹಿರಿಯರ ಕಾಲದಲ್ಲಿಂದನೂ ಯುಗಾದಿ ಮರುದಿನ ವರ್ಷದ ಮೊದಲನೇ ನಾನ್ ವೆಜ್ ಅಡುಗೆಗಳನ್ನ ಸೇವನೆ ಮಾಡೋದು ಒಂದು ವಾಡಿಕೆ ಇತ್ತು. ಕುಟುಂಬದವರೆಲ್ಲ ಸೇರಿ ಖುಷಿಯಾಗಿ ಕೂತು ಊಟ ಮಾಡಿ ಹರಟೆ ಹೊಡೆದು ಚೌಕಾಬಾರ ಎಲ್ಲ ಗೇಮ್ಸ್ ಎಲ್ಲನೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಅರ್ಲಿಕಟ್ಟೆ ಕೂತ್ಕೊಂಡು ಆಡೋ ಅಂಥ ವಾಡಿಕೆಗಳಿದ್ವು. ಇವತ್ತು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಯುಗಾದಿ ಹೊಸದಡ್ಕಂದ್ರೆ ಅಷ್ಟೊಂದು ಸಿಂಪಲ್ ಅಲ್ಲ. ಎಲ್ಲ ಅಂಗಡಿಗಳ ಮುಂದೆನೂ ಜನ ಇರ್ತಾರೆ. ಎಸ್ಪೆಷಲಿ ಮಟನ್ ಶಾಪ್ಸು ಮತ್ತು ಚಿಕನ್ ಶಾಪ್ಸಲ್ಲಿ ಎಷ್ಟೊತ್ತು ಕಾಯ್ಕೋಬೇಕೋ ಗೊತ್ತಿಲ್ಲ. ನ್ಯೂಸಲ್ಲೆಲ್ಲ ಬರುತ್ತಲ್ವ, ಕ್ಯೂ ನಿಂತ್ಕೊಂಡಿರ್ತಾರೆ ಜನ ಅಂತ. ಸೊ ಅದೇ ಥರನೇ ಆಗುತ್ತೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮನ್ನ ಶಾವಿಗೆ ಉಪ್ಪಿಟ್ಟು ಮಾಡಿಕೊಡಿ ಅಂತ ಕೇಳಿದ್ದೆ. ಸೊ ಅಮ್ಮ ತಿಂದ್ಕೊಂಡೇ ಹೋಗ್ರಿ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಬೇಗ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ರು. ಸೊ ಅದನ್ನು ತಿಂದುಬಿಟ್ಟು ಬ್ಯಾಗ್ ತೊಗೊಂಡು ಸವಾರಿ ಹೊರಟಿದ್ದೆ ಫಸ್ಟು ನಾನ್ ವೆಜ್ ತರೋದಕ್ಕೆ. ನಾವು ಹೋಗೋವಾಗ ಒಂದು ಕುರಿ ಆಗ ತಾನೇ ಫ್ರೆಶ್ಶಾಗಿ ಕಟ್ ಮಾಡ್ತಿದ್ರು, ಇನ್ನೂ ಒಂದು ಆಲ್ರೆಡಿ ಕಟ್ ಮಾಡಿದ್ರು, ಅದು ಆಲ್ಮೋಸ್ಟ್ ಸೇಲ್ ಆಗೋಗಿತ್ತಲ್ಲ. ಸೊ ಹೊಸ್ದಾಗಿರೋ ಅಂಥ ಕುರಿ ಕಟ್ ಮಾಡಿದ್ರಲ್ವ, ಅದಿನ್ನೂ ಚರ್ಮ ಸುಲಿತಿದ್ರು. ಅಷ್ಟೊತ್ತಿಗೆ ನಾವು ಹೋಗಿ ಚಿಕನ್ ಕೂಡ ತಂದುಬಿಟ್ವಿ. ಇನ್ನೂ ಕಟ್ ಮಾಡ್ತಾನೇ ಇದ್ರು. ಒಬ್ಬರೇ ಯಾರೋ 8 kg ಮಟನ್ನ ಓಡಿಸ್ಕೊಂಡು ತೊಗೊಂಡು ಹೋದ್ರು. ಅದಾದಮೇಲೆ ನೆಕ್ಸ್ಟು ನಾವು ತೊಗೊಂಡು ಹಾಗೆ ಬ್ಲೆಡ್ ಕೂಡ ತಂದಿದ್ವಿ. ಸೊ ಚಿನ್ನುಗೆ ಗೋಟ್ ಬ್ಲೆಡ್ ಫ್ರೈ ಅಂದರೆ ತುಂಬಾ ಇಷ್ಟ. ಸೊ ಅದು ಕೂಡ ಮಾಡಿದ್ದೆ. ಇನ್ನು ಇವತ್ತು ನಾನು ಮಾಡೋ ಅಂಥ ಮಸಾಲ ಮಟನ್ ಗೊಜ್ಜು ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 2 ಸ್ಪೂನ್ ಧನಿಯಾ, 2 ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಅರಿಶಿನ ಪುಡಿ, ಚಕ್ಕೆ, ಲವಂಗ, ಆಮೇಲೆ ಅರ್ಧ ಸ್ಪೂನು ಸೋಂಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೇಕು, ಟೊಮ್ಯಾಟೊ 3, ಆಮೇಲೆ ಒಂದು ಕೈ ಹಿಡಿಯಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಇನ್ನು ಒಂದು ಕಡೆ ನಾನು ಆಲ್ರೆಡಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹೆಚ್ಚಿರೋದು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಮಟನ್ನ ಹಾಕಿ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಮಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟು ನಾನು ಮಸಾಲೆನ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾನ್ ವೆಜ್ ಮಾಡೋವಾಗ ಹಶ್ವು ಜಾಸ್ತಿನೇ ಇರುತ್ತೆ. ನಮ್ಮ ಮನೆಯವರು ಅಡುಗೆ ರೆಡಿ ಆಗೋಕ್ಕೆ ಮೊದಲು ಏನಾಗಿದೆ ತೊಗೊಬರ್ರೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೇ ಫಸ್ಟು ಅವ್ರಿಗೆ ಇದು ಬ್ಲೆಡ್ ಫ್ರೈ ಮಾಡಿದ್ದೆ ಅಲ್ವಾ, ಅದನ್ನು ತೊಗೊಂಡೋಗಿ ಕೊಟ್ಟೆ. ನಮ್ಮ ಪುಟಾಣಿಗೂ ಅಷ್ಟೇ ತುಂಬಾ ಫೇವ್ರೇಟು ಅದು. ಅವರು ಪಪ್ಪನೂ ಅವನು ಜೊತೇಲಿ ಕೂತ್ಕೊಂಡು ಬ್ಲೆಡ್ ಫ್ರೈ ತಿಂತಿದ್ರು. ಭಾನುವಾರದೊತ್ತು ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ಟಾಸ್ಕು. ಅದಕ್ಕೆ ಹೆಲ್ಪ್ ಮಾಡೋದು ನಮ್ಮ ಮನೆಯವರು ಮತ್ತು ಅಮ್ಮ. ನಾನಂತೂ ಟ್ರಸ್ಟ್ ಮೀ ಬೆಳ್ಳುಳ್ಳಿ ಬಿಡಿಸೋದೇ ಇಲ್ಲ. ನನಗೆ ಉಗುರೆಲ್ಲ ನೋವು ಬರುತ್ತೆ. ನಾನು ಫುಲ್ಲು ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ, ಉಗುರು ಒಂಚೂರು ಬೆಳೆಸೋದಿಲ್ಲ. ಸೊ ನನಗೆ ತುಂಬ ನೋವಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾಯಿದ್ರು. ನಮ್ಮ ಪುಟಾಣಿ ತಿನ್ಕೊಂಡು ಬಂದು ಹೇಳ್ತಿದ್ದ, ಮಮ್ಮಿ ಸೂಪರಾಗಿದೆ ಅಂತ. ಅಮ್ಮಿ ಅಂತ ಕರೆದ್ಬಿಟ್ಟು ಬಂದು ಸೂಪರ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದ. ಸಖತ್ ಕ್ಯೂಟ್ ಅನಿಸುತ್ತೆ. ಅಡುಗೆ ಮಾಡಿರೋ ಅಂಥ ಶ್ರಮ ಎಲ್ಲ ಊಟ ತಿಂದೋದು ಚೆನ್ನಾಗಿದೆ ಅಂತ ಹೇಳಿದಾಗ ಎಷ್ಟು ಮುದ ಕೊಡುತ್ತಲ್ವ ಮನಸ್ಸಿಗೆ. ಸೊ ಮಟನ್ನು ಈ ರೀತಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಸೊ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಮಸಾಲೆ ತುಂಬ ಫೈನಾಗಿ ರುಬ್ಕೊಳ್ಬೇಕು, ತರಿಯಾಗಿ ರುಬ್ಕೋಬೇಡಿ. ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಮಟನ್ ಒಳಗಡೆ ಹೋಗಿ ಅದು ಚೆನ್ನಾಗಿ ಇನ್ಫ್ಯೂಸ್ ಆದರೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಗೊಜ್ಜು. ಸೊ ಅದಾದಮೇಲೆ ನಾನು ಆಲ್ರೆಡಿ ರುಬ್ಕೊಂಡಿದ್ದೀನಲ್ಲ, ಈ ಮಸಾಲೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ.
ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಮಟನ್ ಸಾಂಬಾರ್ಗೆ ಅಥವಾ ಮಟನ್ ಗೊಜ್ಜಿಗೆ ಹಾಕಿದ್ರೆ ತುಂಬಾ ಒಳ್ಳೆ ಪರಿಮಳ ಕೊಡುತ್ತೆ. ಇದು ಆರೋಗ್ಯ ದೃಷ್ಟಿಯಲ್ಲೂ ತುಂಬಾ ಒಳ್ಳೆಯದು. ಅದು ಎದೆ ಹಾಲು ಕೊಡುವಂಥ ತಾಯಿಯಂದ್ರಿಗೆ ಎದೆ ಹಾಲನ್ನ ಜಾಸ್ತಿ ಮಾಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು 3ರಿಂದ 4 ವಿಸಿಲು ಬೇಯಿಸ್ಕೊಳ್ಬೇಕು. ಮಟನ್ನು ತುಂಬಾ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿ ಆಗುತ್ತೆ. ಸೊ ಅಷ್ಟು ಮಾಡಿದ್ರೆ ಸಾಕು, ನಮಗೆ ಸೂಪರ್ ಟೇಸ್ಟಿಯಾಗಿರೋ ಅಂಥ ಮಟನ್ ಮಸಾಲ ಗೊಜ್ಜು ರೆಡಿಯಾಗೋಗ್ಬಿಡುತ್ತೆ. ಇನ್ನು ನಾನು ಇವತ್ತು ಪುದೀನ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲ ಏನು ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, 3 ಟೊಮ್ಯಾಟೊ ಮತ್ತು 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಆಮೇಲೆ 2 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕೈ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಬೇಕು. ಅದಾದಮೇಲೆ ಕಡಲೆಪಪ್ಪು ಅರ್ಧ ಸ್ಪೂನು, ಸೋಂಪು ಒಂಚೂರು, ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು ನಿಮ್ಮ ಮನೆಯಲ್ಲಿ ಗಸಗಸೆ ಇತ್ತು ಅಂತ ಹೇಳಿದ್ರೆ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಅಂಗಡಿ ಕಳಿಸ್ಬೇಕಲ್ಲ ಅಂತ ಹೇಳಿ ಮಿಸ್ ಮಾಡಿಕೊಂಡೆ. ಮೊದಲಿಗೆ ಬಾಣಲಿನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಅದಾದಮೇಲೆ 1ರಿಂದ 2 ಸ್ಮಾಲ್ ಈರುಳ್ಳಿ ಹಾಕ್ಕೊಳ್ಬೇಕು ಕಟ್ ಮಾಡಿರೋದು, ಸೋಂಪು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದೇ 1 ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ನಾವು ರುಬ್ಬಕ್ಕೆ ಆಲ್ರೆಡಿ 3 ಟೊಮೆಟೊ ಹಾಕ್ಕೊಂಡಿದ್ದೀವಿ. ನಾನು ಕ್ವಾಂಟಿಟಿ ಚಿಕನ್ ಬಂದುಬಿಟ್ಟು 1 kg ಅಥವಾ 3/4 kgಗೆ ಹೇಳ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಚೆನ್ನಾಗಿ ಮ್ಯಾಶಪ್ ಆಗಿ ಬಂದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಗ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೆ. ಸೊ ಕಲ್ಲುಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಅಡುಗೆಗೂ ಅಷ್ಟೇ ನಾವು ಕಲ್ಲುಪ್ಪೇ ಉಪಯೋಗಿಸೋದು. ಆಮೇಲೆ ಇದಕ್ಕೆ ಚಿಕನ್ ಚೆನ್ನಾಗಿ ತೊಳೆದಿಟ್ಕೊಂಡಿರೋದನ್ನು ಹಾಕ್ಕೊಂಡು ಅರಿಶಿನ ಪುಡಿ 3/4 ಸ್ಪೂನ್ ಹಾಕ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಬಾಯ್ಲ್ ಆಗಿ ಬಂದಮೇಲೆ ಆಲ್ರೆಡಿ ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಗ್ರೇವಿ ಚೆನ್ನಾಗಿ ಚಿಕನ್ಗೆ ಇನ್ಫ್ಯೂಸ್ ಆಗೋ ಥರ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಇನ್ನೊಂದು ಕಡೆ ನಾನು ಆಲ್ರೆಡಿ ಮಟನ್ ಮಸಾಲ ಮಾಡಿದ್ನಲ್ವ, ಸೊ ಅದು ಈ ರೀತಿಯಾಗಿ ಚೆನ್ನಾಗಿ ಬೆಂದು ಬಂದಿತ್ತು. ಸ್ವಲ್ಪ ನೀರಾಗಿದೆ ಅದು. ನಾನು ಇನ್ನೂ ಒಂದು ವಿಸಿಲ್ ಕೂಗಿಸ್ಕೊಂಡೆ ಮತ್ತೆ, ಯಾಕೆ ಅಂತ ಹೇಳಿದ್ರೆ ಮಟನ್ನು ಸ್ವಲ್ಪ ಇನ್ನೂ ಗಟ್ಟಿಯಾಗೇ ಇತ್ತು. ಸೊ ಅದಕ್ಕೇನೆ ಇದಾದಮೇಲೆ ಇನ್ನೂ 1-2 ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಅದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿತ್ತು. ಅಷ್ಟರಲ್ಲಿ ನಾನು ಈ ಕಡೆ ಚಿಕನ್ ಮಾಡ್ಕೊಳ್ತಿದ್ನಲ್ವ, ಅದು ಕೂಡ ಚೆನ್ನಾಗಿ ಬೆಂದು ಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ತೇಲ್ ಬರುತ್ತಲ್ಲ, ಆಗ ಆಲ್ರೆಡಿ ಚಿಕನ್ ಬೆಂದಿದೆ ಮತ್ತು ಮಸಾಲೆ ಗೊಜ್ಜು ಎಲ್ಲನೂ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆ ಹಸಿ ಸ್ಮೆಲ್ಲೆಲ್ಲ ಹೋಗಿರಬೇಕು ಪುದೀನದ್ದು ಮತ್ತು ಕರ್ಬೇವಿನ ಸೊಪ್ಪು, ಆಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ರುಬ್ಬಿರೋ ಅಂಥ ಮಸಾಲೆ ಹಾಕಿದ ತಕ್ಷಣ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಜೀರಿಗೆ ಮತ್ತು ಪೆಪ್ಪರ್ ಪೌಡರು, ಅದಾದಮೇಲೆ ಸ್ವಲ್ಪ ಲೆಮನ್ನು ಮತ್ತು ಸ್ವಲ್ಪ ಕರ್ಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹೇಳೋದು ಮರ್ತೋದೆ ನಾನು. ಸೊ ಇದೆಲ್ಲ ಮಾಡಿದ್ಮೇಲೆ ಮೇಲೆ ಎಣ್ಣೆ ತೇಲ್ತಾ ಬರುತ್ತಲ್ಲ, ಸೊ ಆಗ ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ನಾನ್ ವೆಜ್ ಮಾಡೋವಾಗ ಊಟಕ್ಕೆ ಮೊದಲೇನೆ ಸ್ವಲ್ಪ ಟೇಸ್ಟಿಗಂತ ಕೊಡ್ತೀವಲ್ಲ, ಅದೊಂಥರ ಮಜಾ ತಿನ್ನೋದ್ರಲ್ಲಿ. ನಮ್ಮ ಮನೆಯವರು ಏನು ರೆಡಿಯಾಗಿದೆ ತಗೋಬಾ ಅಂತ ಹೇಳಿದ್ರಲ್ವ, ಸೊ ಅದಕ್ಕೆ ಪುದೀನ ಚಿಕನ್ನು ರೆಡಿಯಾಗಿತ್ತು. ಟೇಸ್ಟ್ ಮಾಡ್ತೀನಿ ತಗೋಬಾ ಅಂತ ಹೇಳಿದ್ರು. ನಮ್ಮ ಪುಟಾಣಿ ತಿಂದುಬಿಟ್ಟು ಸೂಪರ್ ಅಂತ ಹೇಳ್ತಿದ್ದ. ತುಂಬ ಚೆನ್ನಾಗಿ ಬಂದಿತ್ತು ಸೀರಿಯಸ್ಲಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅನ್ನಕ್ಕೆ ಮತ್ತು ಚಪಾತಿಗೆ ಮತ್ತು ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಗೊಜ್ಜು. ನೆನ್ನೆ ಅಮ್ಮ ಎಲ್ಲ ವೆಜ್ ಅಡುಗೆ ಮಾಡಿದ್ರು ಅಲ್ವಾ, ಅದಕ್ಕೆ ನಾನಿವತ್ತು ನಾನ್ ವೆಜ್ ಅಡುಗೆ ಮಾಡ್ತಿದ್ದೆ. ಅಮ್ಮ ಮೇಲೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಒಣಗಾಕಕ್ಕಂತ ಹೋಗಿದ್ರು. ಹಬ್ಬದ ದಿನ ಏನೋ ವಾಶ್ ಮಾಡಿರಲಿಲ್ಲ ಅಲ್ಲ, ತುಂಬ ಬಟ್ಟೆ ಇದ್ವು. ಸೊ ಅಡುಗೆ ಎಲ್ಲ ರೆಡಿ ಆಯಿತು. ತುಂಬ ಯಮ್ಮಿಯಾಗಿ ನಮ್ಮ ಹೊಸ್ತಡ್ಕಿನ ಪ್ಲೇಟು ಈ ರೀತಿ ಕಾಣಿಸ್ತಾ ಇತ್ತು. ಬಿಸಿ ಮುದ್ದೆ ಜೊತೆ ಮಟನ್ ಮಸಾಲ ಗೊಜ್ಜು ಮತ್ತು ಪುದೀನ ಚಿಕನ್ ಫ್ರೈ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಬನ್ನಿ ತಿನ್ನೋಣ. ಸೊ ಫ್ಯಾಮಿಲಿ ಜೊತೇಲಿ ಯಮ್ಮಿ ಆಗಿರೋ ಅಂಥ ನಾನ್ ವೆಜ್ ಊಟನ ತಿಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಅಪ್ಪ ಕೂಡ ಬಂದಿದ್ದರು, ಅವ್ರಿಗೂ ಕೂಡ ಊಟ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ನಿಮ್ಮ ಮನೇಲಿ ಹೊಸ್ತಡ್ಕಿಗೆ ಏನು ಸ್ಪೆಷಲ್ ಮಾಡಿದ್ರಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮಟನ್ನ, ಚಿಕನ್ನ ಅಥವಾ ಫಿಶ್ಶಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.